ಕೇಜ್ ಕಲ್ಚರನ್ನು ಫಸ್ಟಿಗೆ ನಮ್ಮ ಕರಾವಳಿ ತೀರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದವರೇ. ಬಂಜಾರ ಕೃಷಿಗಳನ್ನು ಮಾಡಿ ಆರಂಭ ಮಾಡಿ ಅಲ್ಲಿಂದ ಇಡೀ ಕರಾವಳಿಗೆ ಪರಿಚಯ ಮಾಡಿಕೊಟ್ಟವರೇ ರವಿ ಕಾರ್ವಿಯವರು. ನಮ್ಮ ತಲ್ಲೂರು ಗ್ರಾಮದ ವಾರ್ಡ್ 1ರ ರವಿ ಕಾರ್ವಿ ಇವರು ಮೂಲತಃ ಮೀನುಗಾರರಾಗಿ ಬೆಳೆದು ಬಂದವರು. ಅವರು ನನಗೆ ಮದುವೆ ಆಗೋಕ್ಕಿಂತ ಮೊದಲೇ ಮೀನುಗಾರಿಕೆ ಕೃಷಿ ತೊಡಗಿಕೊಂಡಿದ್ದರು. ಕಡೆಗೆ ಮದುವೆ ಆದಮೇಲೆ ನನ್ನ ಅಪ್ಪನ ಜೊತೆ ತಂದೆಯವರಾದ ಸುಬ್ರಾಯ್ ಪಟೇಲ್ ಅವರ ಜೊತೆ ನಮ್ಮ ಮನೆ ಹತ್ರ ಹೊಳೆ ಇದ್ದ ಕಾರಣ ಪಂಜರ ಗೂಡಾಕಿ ಮೀನು ಸಾಕಾಣಿಕೆ ಮಾಡಿದರು. ಅವರು ಸುಮಾರು ಈ ಕೇಜ್ನಲ್ಲಿ ಕುರುಡಿ ಮೀನು, ಸೀಬಾಸ್ ಅಂತ ಏನು ಕರಿತೇವೆ, ತುಂಬ ಹೈ ವ್ಯಾಲ್ಯೂ ಫಿಶ್, ಇದನ್ನು ಭಾಳ ಸಕ್ಸಸ್ಫುಲ್ಲಾಗಿ ಗ್ರೋ ಮಾಡಿ ವರ್ಷಕ್ಕೆ ಸುಮಾರು ಒಂದು 5 ರಿಂದ 10 ಟನ್ನಷ್ಟು ಸೀಬಾಸ್ ಫಿಶ್ಶು, ಹಾಗೆ ಇತ್ತೀಚೆಗೆ ಹೊಸ ವೆರೈಟಿ ಆದಂತಹ ಸಿಲ್ವರ್ ಪ್ಯಾಂಪನೋ. ಸೊ ಏನು ಹೈ ವ್ಯಾಲ್ಯೂ ಫಿಶ್ಗಳಲ್ಲಿ 2ನೇದಾಗಿ ಸಿಲ್ವರ್ ಪ್ಯಾಂಪನೋವನ್ನು ಮಾಡ್ತಾ ಇದ್ದಾರೆ. ತಾನು ಸ್ವತಃ ಸ್ವಾರ್ಥಿಯಾಗದೆ ಎಲ್ಲ ಜನರಿಗೂ ನನ್ನಿಂದ ಉಪಕಾರ ಆಗಬೇಕು, ನಾನು ಮಾಡಿದ ಕೆಲಸವನ್ನು ಇನ್ನೊಬ್ಬರು ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬ ಯುವಕರಿಗೆ ಕರೆತಂದು ಮೀನುಗಾರಿಕೆಯಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರವಿ ಕಾರ್ವಿಯನ್ನು ಅಭಿನಂದಿಸಿಕೊಳ್ತೇನೆ. ಮೂಲತಃ ಇವರು ಎಂಟ್ರಪ್ರಿನರ್ ಆಗಿದ್ದಾರೆ, ಉದ್ಯಮಿಗಳಾಗಿದ್ದಾರೆ ಮತ್ಸ್ಯ ಕೃಷಿಯಲ್ಲಿ. ಮೊದಲಿಗೆ ಏನು ಬೆಡ್ ಕಲ್ಚರ್ ಅಂತ ಪಚ್ಚಿಲೆ ಮಾಡ್ತಾಯಿದ್ರು, ಅದನ್ನು ನಾವು ರ್ಯಾಕ್ ಕಲ್ಚರ್, ರಾಫ್ಟ್ ಕಲ್ಚರಿಗೆ ಸೈಂಟಿಫಿಕ್ ಆಗಿ ಅಳವಡಿಸಿಕೊಂಡು ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನಿಗಳಿಂದ ಏನು ಸಜೆಷನ್ ತಗೊಂಡು ಭಾಳ ಒಳ್ಳೆಯ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಲೋಕಲ್ ಮಾರುಕಟ್ಟೆ ಆದ ಗೋವಾ ಮಾರುಕಟ್ಟೆ ಮತ್ತು ಎಕ್ಸ್ಪೋರ್ಟ್ ಮಾರುಕಟ್ಟೆಗೆ ಸಹ ಪಚ್ಚಿಲೆಯನ್ನು ಕಳಿಸ್ತಾ ಇದ್ದಾರೆ. ಅವರಿಗೆ ರಾಜ್ಯ ಪ್ರಸಿದ್ಧಿ ರಾಷ್ಟ್ರಪತಿ ಸಿಕ್ಕಾಗ ನಮಗೆ ತುಂಬ ಖುಷಿಯಾಯಿತು. ನಮ್ಮ ತಂದೆಯವರಿಗೂ ನಮ್ಮ ಅಮ್ಮನ ಮನೆಯವರಿಗೂ ಎಲ್ಲರಿಗೂ ಇಡೀ ಏರಿಯಾಗೂ ತುಂಬ ಇಡೀ ಊರಿಗೂ ನನಗೂ ತುಂಬ ಖುಷಿ. ನನ್ನ ಗಂಡನಿಗೆ ಒಂದು ಒಳ್ಳೆಯ ಸ್ಥಾನ ಬಂತಲ್ಲ ಅಂತ ತುಂಬ ಖುಷಿ ಆಯಿತು. ನಮ್ಮ ಊರಿಗೆ, ತಲ್ಲೂರಿಗೆ ಮತ್ತು ಕೋಟೆ ಬಾಗಿಲಿಗೆ ಒಳ್ಳೆಯ ಹೆಸರನ್ನು ತಂದಿರತಕ್ಕಂಥ ವ್ಯಕ್ತಿ. ಈ ಸಕ್ಸಸ್ ಸ್ಟೋರಿ ಅವರ ಒಂದು ಕಿರೀಟ ಆಗಿದೆ. ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಅವರಿಗೆ ಕಳೆದ ವರ್ಷ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡಿಂದ ಶ್ರೇಷ್ಠ ಏನು ಕರಾವಳಿ ತೀರದ ಮತ್ಸ್ಯ ಕೃಷಿಕ ಅನ್ನೋ ಅವಾರ್ಡ್ ಸಿಕ್ಕಿದೆ. ಏನು ಕರಾವಳಿ ಕೃಷಿಕರಿಗೆ ಮಾದರಿಯಾಗಿರುವಂಥ ರವಿ ಕಾರ್ವಿ ಅವರು ಇನ್ನೂ ಸಹ ಉನ್ನತ ಮಟ್ಟದ, ದೊಡ್ಡ ಮಟ್ಟದ ಮತ್ಸ್ಯ ಕೃಷಿಕರಾಗಲಿ ಅಂತ ಹಾರೈಸ್ತಾ ಅವರಿಗೆ ನಾನು ಶುಭ ಕೋರ್ತೇನೆ. ಒಳ್ಳೆಯ ಕೆಲಸ ಮಾಡಿರ್ತಕ್ಕಂತಹ ಒಬ್ಬ ರವಿ ಕಾರ್ವಿಯವರು ಉನ್ನತ ಮಟ್ಟದ, ಉನ್ನತ ಶ್ರೇಣಿಯಾಗಿ ಬೆಳೀಲಿ ಅಂತ ಹೇಳಿ ನಾವೆಲ್ಲ ನಮ್ಮ ಊರಿನ ಪರವಾಗಿ ಮತ್ತು ಊರಿನ ಅಭಿವೃದ್ಧಿಗಾಗಿ ಉನ್ನತ ಮಟ್ಟಕ್ಕೆ ಏರಲಿ ಅಂತ ನಾವು ಆಶಿಸ್ತೇವೆ.